ಪೈಥಾನ್ ಆ್ಯಂಡ್ ಜಾಂಗೋ. ಪೈಥಾನ್ ಆ್ಯಂಡ್ ಜಾಂಗೋ ಅಂದರೆ ತುಂಬ ಜನಕ್ಕೆ ಏನಂತ ಅಂದ್ರೇ ಗೊತ್ತಿಲ್ಲ. ಅದನ್ನು ಯಾರೆಲ್ಲ ಕಲಿಬೋದು, ಅದು ಕಲಿತ್ರೆ ನಮ್ಗೆ ಏನು ಯೂಸ್ ಆಗುತ್ತೆ ತುಂಬ ಜನಕ್ಕೆ ಗೊತ್ತಿಲ್ಲ. ನಮಗೆ ವೆಬ್ ಅಪ್ಲಿಕೇಶನು, ಗೇಮ್ಸ್ ನೋಡ್ತೀವಿ, ಮತ್ತು ಆನ್ಲೈನಲ್ಲಿ ಶಾಪ್ ಮಾಡ್ತೀವಿ. ಇದೆಲ್ಲ ಯಾರು ಮಾಡೋದು? ಪೈಥಾನ್ ಡೆವಲಪರ್ಸ್ ಇದನ್ನು ವೆಬ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡೋದು. ಮತ್ತು ಅಕೌಂಟ್ಸ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್ ಆಗಿ ಬಂದರೆ ಅಕೌಂಟೆಂಟು, ಸೈಂಟಿಸ್ಟು ಇದನ್ನು ಯೂಸ್ ಮಾಡ್ತಾರೆ. ಇದನ್ನೆಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ? ಅಕೌಂಟೆಂಟು, ಸೈಂಟಿಸ್ಟು ಆರ್ಗನೈಸೇಷನಲ್ಲಿ ಡೇ ಟು ಡೇ ಟಾಸ್ಕ್ ಮತ್ತು ಫಿನಾನ್ಸು ಇದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಪೈಥಾನು ಯೂಸ್ ಆಗುತ್ತೆ. ಮತ್ತು ಬೇರೆ ರೀತಿಯ ಪ್ರೋಗ್ರಾಮ್ಸ್ ಲೈಕ್ C++, ಜಾವಾ ಇದೆಲ್ಲದಕ್ಕಿಂತ ಇದು ತುಂಬ ನಾವು ಈಸಿಯಾಗಿ ಕಲಿಬೋದು ಪೈಥಾನ್ ಅನ್ನೋದು. ಇದು ಗ್ರೋತ್ ಹೆಂಗಿದೆ ಅಂದರೆ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಿದೆ. ಏನಕ್ಕೆ ಅಂತಂದರೆ ನಮ್ಮ IT ಕಂಪನೀಸಲ್ಲಿ ಗ್ರೋತ್ ನಾವು ಡೈಲಿ ಕಾಣ್ತಾನೆ ಇರ್ತೀವಿ. ಮತ್ತು ಇನ್ನು ಮುಂದೆ ಬರುವ 4 ಜನರೇಷನ್ನು IT ಕಂಪನೀಸ್ ಹಾಗೆ ಸ್ಟೇಬಲ್ ಆಗಿ ಇರುತ್ತೆ ಅನ್ನೋದು ನಾವು ತಿಳ್ಕೊಬೋದು. ಮತ್ತು US ಡಾಲರ್ 98.5 ಬಿಲಿಯನ್ 2022 ಅಲ್ಲಿ ಇಷ್ಟು ಗ್ರೋತ್ ಆಗ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಕಲಿತ್ರೆ ನಮಗೆ 2 ರೀತಿಯಾದ ಸರ್ಟಿಫಿಕೇಟ್ ಸಿಗುತ್ತೆ. ಮೈಕ್ರೋಸಾಫ್ಟ್ ಪೈಥಾನ್ ಸರ್ಟಿಫಿಕೇಟ್ ಜೊತೆಗೆ ಪೈಥಾನ್ ಇನ್ಸ್ಟಿಟ್ಯೂಟ್ PCEP, PCAP, PCPP ಸರ್ಟಿಫಿಕೇಟ್ ಸಿಗುತ್ತೆ. ಇದನ್ನು ಯಾರೆಲ್ಲ ಕಲಿಬೋದು? +2 ಮಾಡಿರೋರು ಮತ್ತು ಯಾವುದೇ ರೀತಿಯ ಡಿಗ್ರಿ ಕಂಪ್ಲೀಟ್ ಮಾಡಿರೋರು ಕೂಡ ಪೈಥಾನ್ನ ಕಲಿಬೋದು.